ಹಾಯ್, ಯಾರಾದರೂ ಓಪೋ ರೆನೋ 14 ಅನ್ನುವಂಥ ಸ್ಮಾರ್ಟ್ಫೋನ್ ತೊಗೊಳ್ತಾ ಇದ್ರಿ, ಈ ವಿಡಿಯೋ ನಿಮಗಾಗಿ. ಇದರಲ್ಲಿ ನಿಮಗೆ ಗೇಮಿಂಗ್ ರಿವ್ಯೂನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ತೊಗೊಂಡು 15 ಡೇಸ್ ಆಯಿತು ಫೋನ್ನ ಸರಿ. ಈ ಫೋನಲ್ಲಿ ನಿಮಗೆ ಕಂಪ್ಲೀಟ್ ಡೈಲಿ ನಾನು 1 ಅವರ್ ಆದರೂ BGMI ಆಡೇ ಆಡ್ತೀನಿ. ಅದ್ರ ಮುಖಾಂತರ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಹಾಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ನೋಡ್ಬೋದು, PUBG ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. Virtual world and does not represent real life. Please play in moderation. ಆಫ್ಟರ್ 1 ಅವರ್ PUBG ಆಡಿದ ನಂತರ ಮೊಬೈಲಲ್ಲಿ ನಿಮಗೆ ಹೆವಿ ಫ್ರೇಮ್ ಡ್ರಾಪ್ಸ್ ಆಗುತ್ತೆ ಮತ್ತು ಹೆವಿ ಹೀಟ್ ಆಗುತ್ತೆ. ಬ್ಯಾಟ್ರಿ ಕೂಡ ಜಾಸ್ತಿ ಡ್ರೈನ್ ಆಗುತ್ತೆ ಮತ್ತು ಇದು ಗೇಮಿಗಾಗಿ ಅಷ್ಟೊಂದು ವರ್ತ್ ಅಲ್ಲ. ಪರ್ಫಾರ್ಮೆನ್ಸ್ ಬೂಸ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇದೇ ಸೇಮ್ ಪ್ರೊಸೆಸರ್ ನಿಮಗೆ OnePlus Nord CE5 120 FPS ಅಲ್ಲಿ ಸಪೋರ್ಟ್ ಮಾಡಿದರೆ, ಇದರಲ್ಲಿ ನಿಮಗೆ 90 FPS ಅಲ್ಲಿ ಫ್ರೇಮ್ ಡ್ರಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹೆವಿ ಹೀಟ್ ಆಗೋದ್ರಿಂದ ಗೇಮ್ ಕೂಡ ಥ್ರಾಟಲ್ ಆಗುತ್ತೆ. ಈ ಕೆಲವೊಂದು ಫೋನ್ಸ್ಗಳಲ್ಲಿ ಹೀಟ್ ಹೊರಗಡೆ ಕಾಣಿಸುತ್ತೆ, ಬಟ್ ಗೇಮ್ ಥ್ರಾಟಲ್ ಆಗಲ್ಲ. ಇದರಲ್ಲಿ ಗೇಮ್ ಕೂಡ ಥ್ರಾಟಲ್ ಆಗುತ್ತೆ. ಹಾಗಾಗಿ ಇದು ಅಪ್ಡೇಟ್ ಬಗ್ಗೆ ನಾನು ಶೋರೂಮ್ಗೆ ಹೋಗಿ ಭೇಟಿ ನೀಡಿದಾಗ ಅವ್ರು ಏನಂದರು, ಈ ಒಂದೇ ಓಪೋ ರೆನೋ 14 ಸೀರೀಸಲ್ಲಿ ಅಲ್ಲ, ಆಲ್ ಓಪೋ ರೆನೋ 14 ಸೀರೀಸ್ ಏನಿದೆಯಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ದಿನಗಳಲ್ಲಿ ಅಪ್ಡೇಟ್ನ ಬಿಟ್ಟು ಫಿಕ್ಸ್ ಮಾಡ್ತಾರೆ ಅಂತ ನಮ್ಗೆ ಹೇಳಿ ಬಂದಿರೋ ನ್ಯೂಸು. ಇದರಿಂದ ನಾನು ರೆನೋ 13 ಕೂಡ ಒಂದು ಗೇಮ್ನ ಆಡಿ ನೋಡಿದೆ. ಅದು ಕೂಡ ನನಗೆ ಪರ್ಫಾರ್ಮೆನ್ಸ್ ಬೂಸ್ಟ್ ಅನ್ನೋ ಆಪ್ಷನ್ ಆನ್ ಆಗುತ್ತೆ. ಅಲ್ಲಿ 120 FPS ಗೇಮಿಂಗ್ ಕೂಡ ವರ್ಕ್ ಆಗುತ್ತೆ, ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ಆದ್ದರಿಂದ ಈ ಫೋನಲ್ಲಿ ಕೂಡ ನಿಮಗೆ ಮುಂದೆ ಬರ್ತಾ ಅಪ್ಡೇಟಲ್ಲಿ ಫಿಕ್ಸ್ ಮಾಡಿದರೆ ರೆನೋ 14 ಕೂಡ 120 FPS ಗೇಮಿಂಗ್ನ ಆಡ್ಕೋಬೋದು. ಇವಾಗ ಸದ್ಯಕ್ಕೆ ಮಾತ್ರ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬರೋ ತನಕ ಈ ಫೋನ್ ಹೆವಿ ಹೀಟ್ ಆಗುತ್ತೆ, ಗೇಮ್ ಥ್ರಾಟ್ಲಿಂಗ್ ಆಗುತ್ತೆ. ಅಲ್ಲಿ ತನಕ ನಮಗೆ ಈ ಫೋನ್ ಗೇಮ್ ಆಡೋದಕ್ಕೆ ಉಪಯೋಗ ಇಲ್ಲ. ಓಕೆ, ಇದಿಷ್ಟು ಗೇಮಿಂಗ್ ನ್ಯೂಸ್. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವತ್ತಿದ್ರು ನಿಜಾನೇ ಹೇಳು.